ನಮಸ್ಕಾರ. ಲಾಸ್ಟ್ ವಿಡಿಯೋ ಒಳಗೆ ಸೊಲ್ಯೂಷನ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ. ಅದ್ರೊಳಗೆ ವಿ ಹ್ಯಾಡ್ ಡಿಸ್ಕಸ್ಡ್ ಪ್ರಾಬ್ಲಮ್ಸ್ ಆನ್ ಟೈಪ್ಸ್ ಆಫ್ ಕಾನ್ಸಂಟ್ರೇಷನ್. ಅಂದ್ರೆ ಒಂದು ಸೊಲ್ಯೂಷನ್ ಇದ್ದು ಕಾನ್ಸಂಟ್ರೇಷನ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೋದು, ಮೊಲಾಲಿಟಿ, ನಾರ್ಮ್ಯಾಲಿಟಿ, ಆಮೇಲೆ ವೇಟ್ ಬೈ ವಾಲ್ಯೂಮ್, ಇವನ್ನೆಲ್ಲ ಒಂದಿಷ್ಟು ಇದ್ರ ಬೇಸ್ಡ್ ಮೇಲೆ ಏನು ಪ್ರಾಬ್ಲಮ್ಸ್ ಇದ್ದು ಅವ್ನು ಡಿಸ್ಕಸ್ ಮಾಡಿದ್ವಿ ಒಂದಿಷ್ಟು. ಸೊ ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ ಪ್ರಾಬ್ಲಮ್ಸ್ ಆನ್ ವೇಪರ್ ಪ್ರೆಷರ್, ರಾಲ್ಡ್ಸ್ ಲಾ, ಆಮೇಲೆ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಈ ಕನ್ಸೆಪ್ಟ್ಸ್ ಮೇಲೆ ಡಿಸ್ಕಸ್ ಮಾಡೋರು ಇದೀವಿ. ಓಕೆ, ಅದರ ಪ್ಯಾಟರ್ನ್ ಫಾಲೋ ಆಗ್ತೈತಿ. ಒನ್ಸ್ ಅದು ಕ್ವಶನ್ ಅಪಿಯರ್ ಆಗುತ್ತಲ್ಲೇ ವಿಡಿಯೋದಾಗ, ಯು ಶುಡ್ ಪಾಸ್ ಇಟ್, ಟ್ರೈ ಇಟ್ ಆ್ಯಂಡ್ ದೆನ್ ಪ್ಲೇ. ಸೊ ಬಿಫೋರ್ ಐ ಸ್ಟಾರ್ಟ್ ದ ಫಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ, ನಾವು ಒಂದು ಪಾಯಿಂಟ್ ಹೇಳೋದಿತ್ತು. ಇದನ್ನು ನೀವು ಥಿಯರಿ ಓದ್ಲಾರ್ದ ಇದು ಮಾಡಾಕತ್ತಿದ್ರಿ ಅಂದ್ರೆ, ಥಿಯರಿ ಒಂದು ರಿವೈಸ್ ಮಾಡ್ಲಾರ್ದ ಇದನ್ನು ನೋಡಾಕ್ತಿದ್ರಿ ಅಂದ್ರೆ, ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಒಮ್ಮೆ ಥಿಯರಿ ರಿವೈಸ್ ಮಾಡ್ರಿ, ಒಮ್ಮೆ NCERT ಓದಿ. NCERTನ ಓದ್ಬೇಕಂತೇನಿಲ್ಲ, ಬೇಸ್ ಬುಕ್ಸ್ ಓದ್ಬೋದು. NCERT ಪ್ರಿಫರಬಲಿ ಎದಕ್ಕೆ ಅಂತ ಅಂದೆ ನಾನು ಅಂದ್ರೆ, ಈಗ ನೀಟ್ ಆಯ್ತು, JEE ಆಯ್ತು, ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ಸ್, CET ಕರ್ನಾಟಕ ಲೆವೆಲ್, ಈಗ ಆಲ್ ಓವರ್ ಇಂಡಿಯಾ ಒಂದೇ ಸೋರ್ಸ್ ರೆಫರ್ ಮಾಡ್ತಿರ್ತಾರೆ NCERT ಬುಕ್. ಸೊ ಆ ಸೋರ್ಸ್ ನೀವು ಯೂಸ್ ಮಾಡಿಬಿಟ್ರಿ ಅಂದ್ರೆ ಇಟ್ ವಿಲ್ ಬಿ ಅ ಲಿಟಲ್ ಬಿಟ್ ಬೆಟರ್ ದೆನ್ ರೆಫರಿಂಗ್ ಅದರ್ ಸೋರ್ಸಸ್. ಇಟ್ ಡಸಂಟ್ ಮೀನ್ ದಟ್ ಬೇಸ್ ಬುಕ್ನ ಬೇರೆ ಕನ್ಸೆಪ್ಟ್ ಐತೆ, ಅವಾಗ ಕನ್ಸೆಪ್ಟ್ಸ್ ಇರ್ತಾವು, ಅದರ್ ಟೈಪ್ ಎಕ್ಸ್ಪ್ಲೇನ್ ಮಾಡಿರ್ತಾರ. ಬಟ್ NCERT ಎದಕ್ಕೆ ಪ್ರಿಫರ್ ಮಾಡ್ತಾರೆ ಎಲ್ಲರೂ, ಈ ಫೀಲ್ಡ್ನಾಗ ಇರೋ ಲೆಕ್ಚರರ್ಸ್ ಎಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ಸ್, ಯಾವ್ದಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಫೇಸ್ ಮಾಡ್ಬೇಕಂದ್ರೆ NCERT ಥಿಯರಿ ಓದ್ಬೇಕು. ಎದಕ್ಕೆ ಅಂತಾರ ಅಂದ್ರೆ, ಬಹಳಷ್ಟು ಮಂದಿ ದೇ ಬಿಲೀವ್ ದ್ಯಾಟ್ NCERT ಓದಿಬಿಟ್ರೆ, NCERT ಥಿಯರಿ ಓದ್ಬಿಟ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್, NCERT ಥಿಯರಿ ಪರ್ಫೆಕ್ಟ್ ಇತ್ತಂದ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಯಾವ್ದಾರು ಕಾಂಪಿಟೇಟಿವ್ ಎಕ್ಸಾಮ್ನಾಗ ಆನ್ಸರ್ ಮಾಡಬಹುದು. ಆಕ್ಚುಲಿ ದೇ ಮೀನ್ ಥಿಯರಿ ನೀವು ಪರ್ಫೆಕ್ಟ್ ಇದ್ರೆ ಎಲ್ಲಾನು ಮಾಡ್ಬೋದು ಅಂತ. ಬಟ್ ಥಿಯರಿ ಒಂದೇ ಸೋರ್ಸ್ ಇರಲಿ, ಎಲ್ಲಾರ್ದು ಒಂದೇ ಸೋರ್ಸ್ ಇರಲಿ ಅನ್ನಕ್ಕೆ ಅವರು NCERT ಅಂತ ಅಂತಾರೆ ಅಷ್ಟೇ. ಓಕೆ, ನೀವು NCERT ಪ್ರಿಫರ್ ಮಾಡಿದ್ರೆ ಬೆಟರ್. ಇಲ್ಲಾದ್ರೂ ಓದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂದ್ರೆ ಬೇಸ್ ರೆಫರ್ ಮಾಡಿರ್ತಾರೆ, ನಾವು ಬರ್ಸಿದ್ ರೆಫರ್ ಮಾಡಿ, ಪ್ರಿಫರಬ್ಲಿ NCERT. ಇಲ್ಲ ಒಟ್ಟು ಒಂದು ಥಿಯರಿ ರಿವಿಷನ್ ಮಾಡಿರ್ಬೇಕು. ಓಕೆ, ಈ ವಿಡಿಯೋ ಒಳಗೆ ಒಂದೇದು ಪ್ಲೇ ಆಗುತ್ತೆ, ಒಂದನೇ ಕ್ವಶನ್ ಅಪಿಯರ್ ಆಗುತ್ತೀಗ. ಅದನ್ನು ನೀವು ಪಾಸ್ ಮಾಡಿ ಸಾಲ್ವ್ ಮಾಡಿ ದೆನ್ ಪ್ಲೇ. ಇದ್ರ ಒಂದಿಷ್ಟು ಥಿಯರಿಗೂ ಇರ್ತಾವು, ಒಂದಿಷ್ಟು ಪ್ರಾಬ್ಲಮೆಟಿಕ್ಕು ಇರ್ತಾವೆ. ಐಡೆಂಟಿಫೈ ದ ಮಿಕ್ಸ್ಚರ್ ದ್ಯಾಟ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾಲ್ಡ್ಸ್ ಲಾ. ಐಡೆಂಟಿಫೈ ದ ಮಿಕ್ಸ್ಚರ್ ದ್ಯಾಟ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾಲ್ಡ್ಸ್ ಲಾ. ಅಲ್ಲಿ 4 ಆಪ್ಷನ್ ಬಂದಿರ್ತಾವೆ, ಅದ್ರಾಗ ಯಾವ್ದು ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತ ಅಂತ ನೀವು ಹೇಳಬೇಕು. ಇದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್. ಪಾಸಿಟಿವ್ ಡಿವಿಯೇಷನ್ ತೋರಿಸೋ ಒಂದಿಷ್ಟು ಅದಾವು, ನೆಗೆಟಿವ್ ಡಿವಿಯೇಷನ್ ತೋರಿಸೋ ಒಂದಿಷ್ಟು ಅದಾವು. ಒಂದು ಥಿಯರಿ ಒಳಗೆ ಡಿಸ್ಕಸ್ ಮಾಡಿದ್ವಿ, ಒಂದು 4 ಎಕ್ಸಾಂಪಲ್ಸ್ ಇದ್ವು. ಇವೆಲ್ಲ ನೀವು ನೆನ್ಪಿಡ್ಬೇಕು. ಫ್ಯಾಕ್ಟ್ ಬೇಸ್ಡ್ ಕ್ವಶನ್ ಇದು. ಆ ಆಪ್ಷನ್ಸ್ ನಾನು ಬರೆಯಾಕತ್ತೀನಿ. ಇದ್ರೊಳಗೆ ಯಾವ ಮಿಕ್ಸ್ಚರ್ ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೆ ರಾಲ್ಡ್ಸ್ ಲಾ ಇಂದ ಅಂತ ಕೇಳ್ಯಾರ. These are the options. ನಾಲ್ಕು ಆಪ್ಷನ್ ಅದಾವಿಲ್ಲ. ಇದು CH3 ಅಂದ್ರೆ ಕ್ಲೋರೋಫಾರ್ಮ್, ಇದು ಅಸಿಟೋನ್, C ಡಬಲ್ ಬಾಂಡು CH3 ಅಸಿಟೋನ್. ಕೀಟೋನ್ ಫಸ್ಟ್ ಮೆಂಬರ್ ಅಸಿಟೋನ್, ಕ್ಲೋರೋಫಾರ್ಮ್ ಪ್ಲಸ್ ಅಸಿಟೋನ್ ಪ್ಲಸ್ ಅನಿಲೀನ್. C6H6 ಒಳಗೆ ಒಂದು ಹೈಡ್ರೋಜನ್ ಹೋಗಿ ನೆಕ್ಸ್ಟ್ ಬಂದೈತೆ ಅನಿಲೀನ್. ಕ್ಲೋರೋಫಾರ್ಮ್ ಪ್ಲಸ್ ಬೆನ್ಸಿನ್, ಅಸಿಟೋನ್ ಪ್ಲಸ್ ಕಾರ್ಬನ್ ಡೈಸಲ್ಫೈಡ್. ಈ 4 ಒಳಗೆ ಯಾವ್ದು ತೋರಿಸೋದು ನೆಗೆಟಿವ್, ಪಾಸಿಟಿವ್ ಡಿವಿಯೇಷನ್ ತೋರಿಸೋದು ಯಾವುದು ಅಂತ ಕೇಳ್ಯಾರ. ಅದು ಇದು ಆಪ್ಷನ್ ಡಿ. ಇದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್, ನೀವು ನೆನಪಿಡ್ಬೇಕು. ಯಾವುದು ಮಿಕ್ಸ್ಚರ್ ಆಫ್ ಅಸಿಟೋನ್ ಅಂಡ್ ಕಾರ್ಬನ್ ಡೈಸಲ್ಫೈಡ್ ಶೋಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾಲ್ಡ್ಸ್ ಲಾ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, a solution of 2 liquids. ಇದು ಅಪಿಯರ್ ಆಗ್ತಿದೆ ಕ್ವಶನ್. A solution of 2 liquids boils at a temperature more than the boiling point of either of them. A solution of 2 liquids boils at a temperature more than the boiling point of either of them. Hence the binary solution shows ಒಂದು ಯಾವುದು
ಎ ಮತ್ತು ಬಿ ತಗೊಂಡಾರ, ಎ ಅನ್ನೋದು ಒಂದು ಬಿ ಅನ್ನೋದು ಒಂದು ತಗೊಂಡು ಎರಡು ಮಿಕ್ಸ್ ಮಾಡ್ಯಾರ, ಮಿಕ್ಸ್ ಮಾಡಿ ಸೊಲ್ಯೂಷನ್ ಮಾಡ್ಯಾರ, ಎ ಪ್ಲಸ್ ಬಿ ಸೊಲ್ಯೂಷನ್ ಮಾಡ್ಯಾರ. ಅವ್ರೇನ್ ಹೇಳತ್ತಾರ, ಸೊಲ್ಯೂಷನ್ ಆಫ್ ಟೂ ಲಿಕ್ವಿಡ್ಸ್ ಇದು ಬಾಯ್ಲ್ಸ್ at a temperature more than the boiling point of either of them. ಸೊ ಇದು 100 ಡಿಗ್ರಿ ಸೆಲ್ಸಿಯಸ್ ಬಾಯ್ಲ್ ಆಗ್ತಿತ್ತು ಮಿಕ್ಸ್ಚರ್ ಅಂದ್ರೆ, ಇದ್ರದ್ದು ಬಾಯ್ಲಿಂಗ್ ಪಾಯಿಂಟ್ 80 ಡಿಗ್ರಿ ಸೆಲ್ಸಿಯಸ್, ಇದ್ರದ್ದು 90. ಇವು ಎರಡದಕ್ಕಿಂತ ಅದ್ರ ಮಿಕ್ಸ್ಚರ ಜಾಸ್ತಿ ಟೆಂಪರೇಚರ್ ಒಳಗೆ ಬಾಯ್ಲ್ ಆಗುತ್ತಾ ಅಂತ ಹೇಳ್ಯಾರ. ಈ ಬೈನರಿ ಸೊಲ್ಯೂಷನ್ ಏನ್ ತೋರಿಸುತ್ತಾರೆ, 4 ಆಪ್ಷನ್ ಅದಾವ. ನೆಗೆಟಿವ್ ಡಿವಿಯೇಷನ್ ಫ್ರಮ್ ರಾಲ್ಸ್ ಲಾ, ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾಲ್ಸ್ ಲಾ, ನೋ ಡಿವಿಯೇಷನ್ ಫ್ರಮ್ ರಾಲ್ಸ್ ಲಾ, and positive or negative depending on composition ಅಂತಂದ್ರೆ. ಇದು ನೆಗೆಟಿವ್ ಡಿವಿಯೇಷನ್ ಫ್ರಮ್ ರಾಲ್ಸ್ ಲಾ ತೋರಿಸುತ್ತೆ. ಆಪ್ಷನ್ ಎ ಇಸ್ ಕರೆಕ್ಟ್. ನೆಗೆಟಿವ್ ಡಿವಿಯೇಷನ್ ಫ್ರಮ್ ರಾಲ್ಸ್ ಲಾ ತೋರಿಸುತ್ತೆ. ನಾನು ಹೆಂಗೆ ಹೇಳಿದೆ ಅಂದ್ರೆ, ಇದು ಎಕ್ಸಾಂಪಲ್ ಆಫ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಅಜಿಯೋಟ್ರೋಪ್ಸ್ ಒಳಗೆ ಎರಡು ಅದಾವ, ಯಾವ್ಯಾವು? ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಂಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. Maximum boiling azeotrope shows large negative deviation from Raoult's law. Large negative deviation from Raoult's law. ಇದು ನನಗೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಅಂತ ನನಗೆ ಹೆಂಗೆ ಗೊತ್ತಾಯ್ತು? ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಮಿಕ್ಸ್ಚರ್ ಬಾಯ್ಲಿಂಗ್ ಪಾಯಿಂಟ್ ಆ ಕಂಪೋನೆಂಟ್ಸ್ ಕಿನಾನು ಜಾಸ್ತಿ ಇತ್ತಂದ್ರೆ, ಮಿಕ್ಸ್ಚರ್ ಬಾಯ್ಲಿಂಗ್ ಪಾಯಿಂಟ್ ಕಂಪೋನೆಂಟ್ಸ್ ಕಿನಾನು ಜಾಸ್ತಿ ಇತ್ತು ಅಂದ್ರೆ ಅದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಅಂಡ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ವಿಲ್ ಶೋ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರಾಲ್ಟ್ಸ್ ಲಾ. ಇದನ್ನ ನಾವು ಥಿಯರಿ ಡಿಸ್ಕಸ್ ಮಾಡಿದ್ವಿ, ಅದಕ್ಕೆ ಒಂದು ಥಿಯರಿ ಓದೋದು ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, 2 ಕ್ವಶನ್ ಅದು, ಇವು ಸಿಂಪಲ್ ಇದ್ದು, ಥಿಯರಿ ಬೇಸ್ಡ್ ಇದ್ದು. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ತಗೊಳ್ಳೋಣ. ಸಿಂಪಲ್ ಇರಲಿ ಹೆಂಗಾರ ಇರಲಿ, ಅವು ಇಗ್ನೋರ್ ಮಾಡಕ್ಕೆ ಹೋಗ್ಬೇಡ್ರಿ. ಸಿಂಪಲ್ ಅದಾವು ಅಂತಂದು ಅಂತಾವು ಬರ್ತಾವು. ಸೊ ಅವನು ಬಂದಾಗ ಏನೋ ಮಾಡಿ, ಇದು ಇಷ್ಟು ಸರಳದಿಂದ ಬಿಟ್ಬಿಟ್ಟಿದೆ ಅಂತ ನೀವು ಆಮೇಲೆ ರಿಗ್ರೆಟ್ ಮಾಡಕ್ಕೆ ಹೋಗ್ಬೇಡ್ರಿ. However simple they are or however difficult they are, concentrate on every question you solve. ಯಾವ್ದು ಮಾಡ್ತೀರಿ ಎಲ್ಲದು ಪರ್ಫೆಕ್ಟ್ ಲಕ್ಷ ಕೊಟ್ಟು ಮಾಡಿ. ನೆಕ್ಸ್ಟ್ ಅದು ಕ್ವಶನ್ ಓದ್ತೀನಿ ಒಮ್ಮೆ. ಆನ್ ಮಿಕ್ಸಿಂಗ್ ಹೆಪ್ಟೇನ್ ಅಂಡ್ ಆಕ್ಟೇನ್ ಫಾರ್ಮ್ ಅಂಡ್ ಐಡಿಯಲ್ ಸೊಲ್ಯೂಷನ್. ಹೆಪ್ಟೇನ್ ಮತ್ತು ಆಕ್ಟೇನ್ ಮಿಕ್ಸ್ ಮಾಡಿದ್ರೆ ಐಡಿಯಲ್ ಸೊಲ್ಯೂಷನ್ ಆಗುತ್ತೆ ಅಂತ. ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನು? ಇಟ್ ಒಬೇಸ್ ರಾಲ್ಟ್ಸ್ ಲಾ. ಪಾಸಿಟಿವ್ ಡಿವಿಯೇಷನ್ ಇಲ್ಲ, ನೆಗೆಟಿವ್ ಡಿವಿಯೇಷನ್ ಇಲ್ಲ. At 373 Kelvin the vapor pressures of two liquid components. ಹೆಪ್ಟೇನ್ ವೇಪರ್ ಪ್ರೆಷರ್ ಹಿಂಗೆ ಬರ್ಬಿಡೋದು, P0 ಹೆಪ್ಟೇನ್. ಹೆಪ್ಟೇನ್ ಅಂದ್ರೆ C7H16. ಹೆಪ್ಟೇನ್ ಅಂದ್ರೆ 7. ಅಲ್ಕೇನ್ಸ್ ಜನರಲ್ ಫಾರ್ಮುಲಾ CnH2n+2, CnH2n+2. ಸೊ C7 ಡಬಲ್ 14, 14 + 2 16. ಸೊ ಇದಕ್ಕೆ ಕೊಟ್ಟಾರೆ ಎಷ್ಟು? 105 ಕಿಲೋ ಪಾಸ್ಕಲ್ ಕೊಟ್ಟಾರ. ಅಲ್ಲಿ ವೇಪರ್ ಪ್ರೆಷರ್ ಆಫ್ P0 ಆಫ್ ಸಿ ಆಕ್ಟೇನ್ ಅಂದ್ರೆ ಏನು? C8H ಡಬಲ್ ಮಾಡಿದ್ರೆ 16 + 2 C8H18 ಆಗುತ್ತೆ. ಹೌದ್ರಿ? CnH2n+2 ಅಪ್ಲೈ ಮಾಡ್ರಿ. 8 ಡಬಲ್ 16, 16 + 2 18. ಇದಕ್ಕೆ 45. ಯಾಕೆ ನಾ P0 ಅಂತ ಬರ್ದೀನಿ? P0 ಅಂದ್ರೆ ಏನು? ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಕಂಪೋನೆಂಟ್. ಪ್ಯೂರ್ ಕಂಪೋನೆಂಟ್ ಅಂದ್ರೆ ಏನು? ಇದು ಬರೇ ಹೆಪ್ಟೇನ್ ಇದ್ದಾಗ ಅದ್ರ ವೇಪರ್ ಪ್ರೆಷರ್, ಬರೇ ಆಕ್ಟೇನ್ ಇದ್ದಾಗ ಇದ್ರ ವೇಪರ್ ಪ್ರೆಷರ್. ಇವ್ನ ಎರಡು ಮಿಕ್ಸ್ ಮಾಡಿದ್ಮೇಲೆ ಬೇರೆ ಆಗುತ್ತೆ. ಅದಕ್ಕೆ ನಾವು P0 ಅನ್ನಂಗಿಲ್ಲ, P ಅಂತೀವಿ. ಬರೇ ಹೆಪ್ಟೇನ್ ಇದ್ದಾಗ ಇಷ್ಟು, ಬರೇ ಆಕ್ಟೇನ್ ಇದ್ದಾಗ ಇಷ್ಟು ಕೊಟ್ಟಾರ. ಮುಂದೆ ಏನು ಕೊಟ್ಟಾರ? ವೇಪರ್ ಇದನ್ನೆರಡು ಮಿಕ್ಸ್ ಮಾಡಿದ್ರೆ ಟೋಟಲ್ ವೇಪರ್ ಪ್ರೆಷರ್ ಏನಂತ ಹೇಳಿದ್ರೆ, ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಆಕ್ಟೇನ್ ಬೈ ಮಿಕ್ಸಿಂಗ್ ಇದ್ರದ್ದು 25 ಗ್ರಾಮ್ ಅಂತ. ಹೆಪ್ಟೇನ್ ಇದು 25 ಗ್ರಾಮ್, 35 ಗ್ರಾಮ್ ಆಫ್ ಆಕ್ಟೇನ್. ಇದ್ರದ್ದು 35 ಗ್ರಾಮ್. ಹೆಪ್ಟೇನ್ 25, ಆಕ್ಟೇನ್ 35 ಆ್ಯಡ್ ಮಾಡ್ತೀವಿ. ಮೋಲಾರ್ ಮಾಸ್ ಕೊಟ್ಟಾರ ಎರಡದ್ದು. ಇದ್ರದ್ದು 100 ಗ್ರಾಮ್ ಪರ್ ಮೋಲ್, ಇದ್ರದ್ದು 114 ಗ್ರಾಮ್ ಪರ್ ಮೋಲ್. ಇದನ್ನ ಮಿಕ್ಸ್ ಮಾಡಿದ್ರೆ ಹೆಪ್ಟೇನ್ ಆಕ್ಟೇನ್ ಮಿಕ್ಸ್ ಮಾಡಿದ್ರೆ ಏನು ಸೊಲ್ಯೂಷನ್ ಬರ್ತೈತಲ್ಲ, ಆ ಸೊಲ್ಯೂಷನ್ ವೇಪರ್ ಪ್ರೆಷರ್ ಏನು ಅಂತ ಕೇಳ. ಇಷ್ಟು ಗಿವನ್ ಡೇಟಾ. P is equals to PA plus PB. And total pressure is equals to pressure due to
ಹೆಪ್ಟೇನ್ ಪ್ಲಸ್ ಪ್ರೆಷರ್ ಡ್ಯೂ ಟು ಏನು ಆಕ್ಟೇನ್. ಸೊ ಏನು ಮಾಡಬಾರ್ದು, ಇವನ್ನೆರಡು ಆ್ಯಡ್ ಮಾಡಿ ಬರೆದ್ಬಿಡ್ಬಾರ್ದು. ಇದು ಬರೇ ಹೆಪ್ಟೇನ್ ಇದ್ದಾಗಿನ ವೇಪರ್ ಪ್ರೆಷರ್, ಇದು ಬರೇ ಆಕ್ಟೇನ್ ಇದ್ದಾಗಿನ ವೇಪರ್ ಪ್ರೆಷರ್. ಈಗ ನಾವು ಪಿ ಎ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಪಿ ನಾಟ್ ಎ ಇಂಟು ಎಕ್ಸ್ ಎ ಮಾಡಬೇಕು. ಪಿ ನಾಟ್ ಎ ಇಂಟು ಎಕ್ಸ್ ಎ ಏನಿದು, ಈ ಸೊಲ್ಯೂಷನ್ ಪಿ ಎ ಅಂದ್ರೆ ಈ ಸೊಲ್ಯೂಷನ್ ಒಳಗೆ ಹೆಪ್ಟೇನ್ ಇದು ವೇಪರ್ ಪ್ರೆಷರ್. ಇಲ್ಲಿ ಕೊಟ್ಟಿದ್ದು ಬರೇ ಹೆಪ್ಟೇನ್ ಇದ್ದಾಗ, ಇಲ್ಲಿ ನಾ ಕ್ಯಾಲ್ಕುಲೇಟ್ ಮಾಡಕ್ ಹೊಂಟಿದ್ದು ಈ ಸೊಲ್ಯೂಷನ್ ಒಳಗೆ ಅಂದ್ರೆ ಎರಡು ಮಿಕ್ಸ್ ಮಾಡಿದಾಗ ಹೆಪ್ಟೇನ್ ಪ್ರೆಷರ್, ಹೆಪ್ಟೇನ್ ವೇಪರ್ ಪ್ರೆಷರ್ ಬೇಕಂದ್ರೆ ಏನ್ ಮಾಡಬೇಕು, ಇದು ಮಲ್ಟಿಪ್ಲೈಡ್ ಬೈ ಅದ್ರ ಮೋಲ್ ಫ್ರಾಕ್ಷನ್. ಸೊ ಪಿ ಬಿ ಬೇಕು ಅಂದ್ರೆ ಪಿ ನಾಟ್ ಬಿ, ವಾಟ್ ಇಸ್ ಪಿ ನಾಟ್ ಬಿ, ಬರೇ ಆಕ್ಟೇನ್ ಇದ್ದಾಗ ಏನು ವೇಪರ್ ಪ್ರೆಷರ್ ಅದು ಇಂಟು ಇದ್ರ ಮೋಲ್ ಫ್ರಾಕ್ಷನ್. ಅಂದ್ರೆ ಇದು ಸೊಲ್ಯೂಷನ್ ಒಳಗೆ ಎಷ್ಟೈತಿ ಅದು ಅದ್ರ ಮೋಲ್ ಫ್ರಾಕ್ಷನ್. ಸೊ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಪಿ ಎ ಪಿ ಬಿ ಕ್ಯಾಲ್ಕುಲೇಟ್ ಮಾಡಿ ಎರಡು ಆ್ಯಡ್ ಮಾಡಬೇಕು. ಓಕೆ, ದಿಸ್ ಇಸ್ ವಾಟ್ ವಿ ವಾಂಟ್ ಟು ಡು. ಸೊ ಈ ಪಿ ಎ ಪಿ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. If you're solving, you should pause it and write it down. So PA PB calculate man. PA is equals to P naught A into XA. P naught A late 105 into XA andre ಏನು, XA mole fraction of heptane. Mole fraction of heptane is equals to number of moles of heptane NA divided by NA plus NB, total number of moles. ಈಗ ಮತ್ತೆ ನಂಬರ್ ಆಫ್ ಮೋಲ್ಸ್ ಅಂದ್ರೆ ಏನು ಮಾಡ್ತೀವಿ ನಾವು, ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಎಷ್ಟು ಹೆಪ್ಟೇನ್ ಇದೆ 25, ಸೊ 25 divided by molar mass is 100 divided by ಮೊದಲ ಏನು ಮಾಡ್ಬಿಡೋಣ, ನಂಬರ್ ಆಫ್ ಮೋಲ್ಸ್ ಆಫ್ ಎಲ್ಲಾದ್ರೂ NA ಮತ್ತು NB ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. NA ಮತ್ತು NB ಕ್ಯಾಲ್ಕುಲೇಟ್ ಮಾಡಿ ಇರೋ ಹಾಕು. ಸೊ NA ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, NA is equals to given mass ಎಷ್ಟು 25 divided by molar mass 100. 1s are 4s are 1 divided by 4 is 0.25. ಇದು NA ಅಂತ. NB ని ಕ್ಯಾಲ್ಕುಲೇಟ್ ಮಾಡೋಣ. NB given mass of octane is 35 gram. What are not question net 35 divided by molar mass of octane is 114. 114. 1s are ಹಿಂಗೆ ಮಾಡಕ್ಕೆ ಹೋದ್ರೆ 1s are 2s are 70. 35 2s are 70. 3s are 105. ಸೊ 105 ಕಿಂತ ಸ್ವಲ್ಪ ಜಾಸ್ತಿ ಐತಿ. ಸೊ 3.2 ಮಾಡ್ಬೋದು. 3.2 ಹಂಗೆ ಅಪ್ರಾಕ್ಸಿಮೇಟ್ 1 divided by 3.2. 1 divided by 3.2 ನಾನು 10 divided by 32 ಬರೀಬೋದು. 10 divided by 32 ಬರೋದು ಏನು ಮಾಡೋದು ನಾನು ಇಲ್ಲೇ ಅಂದ್ರೆ 1 divided by ಓಕೆ ಏನು ಈಗ 1 divided by 3.2 1 divided by 3.1 1 by 3 ಇದ್ರೆ 0.3 ಬರ್ತೈತಿ. 10 by 32 ಬೇಡ 1 by 3.2 ಇದ್ರೆ ನೋಡ್ರಿ, ಆಬ್ವಿಯಸ್ಲಿ ಇಲ್ಲಿ ಏನಾಗುತ್ತೆ, ಸಿಂಪ್ಲಿಫಿಕೇಶನ್ ಮಾಡು ವೇಸ್ ನಾವು ಒಂದು ರೀತಿ ಮಾಡ್ತಿರ್ತೀನಿ, ನೀವು ಒಂದು ರೀತಿ ಮಾಡ್ತಿರ್ತೀವಿ. ಈಗ ನಾನು ಹೆಂಗೆ ಸಿಂಪ್ಲಿಫೈ ಮಾಡ್ತೀನಿ ಹಂಗೆ ನೀವು ಮಾಡ್ಬೇಕಂತೇನಿಲ್ಲ. ಯುವರ್ ಮ್ಯಾಥ್ಸ್ ಮೈಟ್ ಬಿ ಬೆಟರ್ ದೆನ್ ಮೈ ಮ್ಯಾಥ್ಸ್, ಸೊ ಯು ಕ್ಯಾನ್ ಕ್ಯಾರಿ ಆನ್ ವಿತ್ ಯುವರ್ ಓನ್ ಸಿಂಪ್ಲಿಫಿಕೇಶನ್ ಪ್ರೊಸೆಸ್. ನನ್ನ ಕೆಲಸ ಅಲ್ಲಿ ಕೆಮಿಸ್ಟ್ರಿ ಕನ್ಸೆಪ್ಟ್ ಹೇಳ್ಕೊಡು. ಒಂದು ಯಾವುದೋ ಪ್ರಾಬ್ಲಮ್ ಬಂದ್ಕೂಳೆ ಅದಕ್ಕೆ ಯಾವ ಫಾರ್ಮುಲಾ ಹಚ್ಬೇಕು ಅಥವಾ ಯಾವ ಕನ್ಸೆಪ್ಟ್ ವಿಚಾರ ಮಾಡಿ ಅಪ್ಲೈ ಮಾಡಬೇಕು ಅಂತ ಹೇಳೋದು ನಂದು. ಮುಂದೆ ನೀವು ನಂದು ಟೈಪ್ ಸಿಂಪ್ಲಿಫಿಕೇಶನ್ ಮಾಡಿದ್ರು ಮಾಡಿ, ಅಥವಾ ನಿಮ್ದು ಯುವರ್ ಓನ್ ಸಿಂಪ್ಲಿಫಿಕೇಶನ್, ನಿಮ್ದು ಮ್ಯಾಥ್ಸ್ ಹೆಂಗೆ ಅಪ್ಲೈ ಮಾಡ್ತೀರಿ ಯು ಕ್ಯಾನ್ ಅಪ್ಲೈ. ಸೊ 1 divided by 3 ನಾನು ಅಪ್ರಾಕ್ಸಿಮೇಟ್ಲಿ 0.3 ಅಂತ ಕನ್ಸಿಡರ್ ಮಾಡ್ತೀನಿ. 1 divided by 3 3 9 ಮಾಡಿ 0.3 ಅಂತ ನಾವು ತಗೋತೀವಿ. ಸೊ ಅಪ್ರಾಕ್ಸಿಮೇಟ್ಲಿ 0.3. ಸೊ NA ಸಿಕ್ತು, NB ಸಿಕ್ತು, ನನಗೆ XA ಸಿಕ್ತು. XA is equals to NA ಎಷ್ಟು 0.25 divided by NA plus NB ಎರಡು ಆ್ಯಡ್ ಮಾಡಿದ್ರೆ 0.55. ಸೊ 0.25 divided by 0.55. Then 25 divided by 55 ಬರೀಬೋದು. 25 divided by 55 ಹಂಗೆ ಸಿಂಪ್ಲಿಫಿಕೇಶನ್. 5 5s 5 11s 5 divided by 11 5 divided by 11 ಹಿಂಗೆ ಮಾಡ್ತೀನಿ. 0.011
4 sir 44 6 ಬಂತು 0 ಬಂತು 11 5 ಸೊ 0.45 ಎಕ್ಸ್ ಎ ಎಷ್ಟು ಬಂತು 0.45 ಬಂತು ಇದು ಎಕ್ಸ್ ಎ 0.45 ಬಂತು ಸೊ ಈ ಪಾರ್ಟ್ ಇಫ್ ಯು ವಾಂಟ್ ರೈಟ್ ಇಟ್ ಡೌನ್ ನಾನು ಏನು ಮಾಡ್ತೀನಿ ರಬ್ ಮಾಡ್ತೀನಿ ನನಗೆ ಎಕ್ಸ್ ಎ ಸಿಗ್ತೀವಿ ಎಕ್ಸ್ ಎ ಎಷ್ಟು 0.45 XA is mole fraction of A. ಇದರ ಇನ್ನೊಂದು ಕಾಂಪೋನೆಂಟ್ ಐತಿ ಇದು ಎದರದ ಮೋಲ್ ಫ್ರಾಕ್ಷನ್ ಹೆಪ್ಟೇನ್ ಇತ್ತು ಆಕ್ಟೇನ್ ಮೋಲ್ ಫ್ರಾಕ್ಷನ್ ಏನು ಮಾಡಬೇಕು XB ಬೇಕಂದ್ರೆ 1 ಮೈನಸ್ ದಿಸ್ ಇರುವ ಎರಡು ಅದಾವ ಹೆಪ್ಟೇನ್ ಆಕ್ಟೇನ್ ಹೆಪ್ಟೇನ್ ಇದಿಷ್ಟು ಇದ್ರೆ ಆಕ್ಟೇನ್ ಇದು 1 ಮೈನಸ್ ದಿಸ್ ಅಂದ್ರೆ 1 ಮೈನಸ್ 0.45 ಇದ್ರೆ 0.55 ಸೊ XB ನು ಸಿಕ್ತು PA ಮಾಡೋಣ PA is equals to 105 P0A ಇದೆ P0A ಕೊಟ್ಟರು into XA 0.45 ಎಷ್ಟಾಗ ಹೇಳ್ರಿ ಇದು 0.5 ಅನ್ಕೋರಿ ಇದ್ರ ಅರ್ಧ ಮಾಡ್ಬೇಕು ಅಂದ್ರೆ 1/2 ಇದ್ದಂಗ ಇದು ಅರ್ಧ ಮಾಡ್ಬೇಕು ನಾಟ್ ಎಕ್ಸಾಕ್ಟ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಬಿಕಾಸ್ 0.45 ಐತಿ ಇದ್ರ ಅರ್ಧ ಮಾಡಿದ್ರೆ 50 ಆಯ್ತು 50ಕ್ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ 45 ಅಪ್ರಾಕ್ಸಿಮೇಟ್ಲಿ ಕಿಲೋ ಪಾಸ್ಕಲ್ 45 ಅಂತ ಅಂದ್ಕೊಳ್ಳೋಣ PA ಹಂಗ PB is equals to ಏನು P0B ಎಷ್ಟೇ P0B 45 into XB ನೋಡಿ 0.55 ಇದರ ಅರ್ಧ 23 ಸ್ವಲ್ಪ ಜಾಸ್ತಿ ಮಾಡ್ಬೋದು 23 ಸ್ವಲ್ಪ ಜಾಸ್ತಿ ಮಾಡಿ 24 ಅನ್ಕೋ ಈಗ ಎಷ್ಟಾಯ್ತು 45 24 69 70 ಅಪ್ರಾಕ್ಸಿಮೇಟ್ಲಿ 70 ಬರ್ತಾನೆ ಇದಕ್ಕೆ ಆ್ಯಡ್ ಮಾಡತ್ತೀನಿ ಟೋಟಲ್ ಪ್ರೆಷರ್ ಕೇಳಾರು ಅಲ್ಲಿ ನಾವು ಬರೆದಿಟ್ಟಿದ್ವಿ ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ಸ್ ಟು PA plus PB ದಿಸ್ ಪ್ಲಸ್ ದಿಸ್ ಅರೌಂಡ್ 70 ಬಂತು 70 ಸೊ ಏನಾಯ್ತು 72 ಆಪ್ಷನ್ ಎ ಇಸ್ ಅವರ್ ರೈಟ್ ಆನ್ಸರ್ 72 ಕಿಲೋ ಪಾಸ್ಕಲ್ ನಾಳೆ ಹೇಳಿದಂಗೆ ಸಿಂಪ್ಲಿಫಿಕೇಶನ್ ಮಾಡೋದು ನಿಮ್ದು ಓನ್ ವೇ ಇರ್ಬೋದು ಅದು ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಬೆಟರ್ ಆಗುತ್ತೆ ನಾನು ಈಗ ಏನು ಸಿಂಪ್ಲಿಫಿಕೇಶನ್ ಮಾಡಿದೆ ನಾನು ಇದಕ್ಕಿಂತ ಬೆಟರ್ ಮಾಡ್ಬೋದು ಇಫ್ ಐ ಪ್ರಾಕ್ಟೀಸ್ ಬಟ್ ನಾನು ಬರೀ ಕೆಮಿಸ್ಟ್ರಿ ಕಡೆ ಫೋಕಸ್ ಮಾಡ್ತಿರ್ತೀನಿ ಸೊ ನನ್ನ ಸಿಂಪ್ಲಿಫಿಕೇಶನ್ಕಿನ್ನ ನಿಮ್ಗೆ ಬೆಟರ್ ಇದ್ರೆ ಅದನ್ನ ನೀವು ಫಾಲೋ ಮಾಡಿರಿ ಓಕೆ ಇದು ಆಯ್ತು ಓಕೆ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ Next question appear after the one component of a solution follows Raoult's law over the entire range of x1 is greater than 0 less than 1 greater than or equal to 0 less than or equal to 1 ಹಿಂಗಿತ್ತಂದ್ರೆ second component must follow Raoult's law in the range when x2 is x1 ಹಿಂಗೈತಿ x2 ಏನಿರ್ತೈತಿ ಅಂತ ಕೇಳ x1 ಹಿಂಗೆ ಫಾಲೋ ಮಾಡ್ತೈತಂತ x1 is greater than or equal to 0 less than or equal to 1 ಎರಡು ಕಂಪೋನೆಂಟ್ ಇದ್ದಾಗ x1 ಹಿಂಗೆ ಫಾಲೋ ಮಾಡಿದ್ರೆ x2 ಹಿಂಗೆ ಫಾಲೋ ಮಾಡ್ತೈತಿ ಅಂತ ಕೇಳ one component of solution follows Raoult's law ಅಂದ್ರೆ ಏನದು ಐಡಿಯಲ್ ಸೊಲ್ಯೂಷನ್ x1 ಒಂದು ಕಂಪೋನೆಂಟ್ x2 ಇನ್ನೊಂದು ಕಂಪೋನೆಂಟ್ ಇವನ್ನೆರಡು ಸೇರಿ ಒಂದು ಸೊಲ್ಯೂಷನ್ ಮಾಡ್ಯಾರ ಆ ಸೊಲ್ಯೂಷನ್ ಏನು ಮಾಡ್ತೈತಿ ರಾಲ್ಟ್ಸ್ ಲಾ ಫಾಲೋ ಮಾಡ್ತೈತಿ ಅಂದ್ರೆ x1 ಏನು ಮಾಡ್ತೈತಿ x2 ಅದೇ ಮಾಡಬೇಕು x2 ಹೆಂಗಿರ್ಬೇಕು ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದ್ರೆ ಇದು ಹೆಂಗಿದೆ ಅಂದ್ರೆ ಈ ಗ್ರಾಫ್ ಹಾಕಿದ್ವಲ್ರಿ ನಾವು ಇಲ್ಲಿ ನಾ x1 x2 ತಗೊಂತೀನಿ x1 x2 ಇಲ್ಲಿನೂ x1 x2 ಇಲ್ಲಿ x1 0 ಇದ್ರ x1 1 ಇರ್ತೈತಿ ಇಲ್ಲಿ x1 0 ಇದ್ರ x2 1 ಇರ್ತೈತಿ ಇಲ್ಲಿ x2 0 ಇರ್ತೈತಿ ಸೊ ಇದು 0 ಇಂದ 1 ಇದು 0 ಇಂದ 1 ಇದು 0 ಇಂದ 1 ಹಿಂಗ ಗ್ರಾಫ್ ಹಾಕ್ತಿದ್ವಲ್ರಿ ನಾವು ನೆನಪಿದೆ ಥಿಯರಿ ಒಳಗೆ x1 ಇದ್ದಾಗ ಎಲ್ಲ ಪ್ರೆಷರು P A ಬಟ್ ನಾವು A B ತೊಗೊಂಡಿದ್ವಿ ಇಲ್ಲಿ 1 ಇರ್ತೈತಿ
ಇಲ್ಲೆಲ್ಲ ಪ್ರೆಷರ್ 2 ಇರ್ತೈತಿ. ಇಲ್ಲಿ ಏನು ಪ್ರೆಷರ್ ಇರ್ತೈತಿ ಎಲ್ಲ 2 ನಿಂದ ಇರ್ತೈತಿ. ಯಾಕಂದ್ರೆ 1 0 ಐತಿ. 1ನೇ ಕಾಂಪೋನೆಂಟ್ 0 ಇದ್ದಾಗ ಎಲ್ಲ ಪ್ರೆಷರು 2 ಇಂದನೇ ಇರ್ತೈತಿ. ಇಲ್ಲಿ 2ನೇ ಕಾಂಪೋನೆಂಟ್ 0 ಇದ್ದಾಗ ಎಲ್ಲ ಪ್ರೆಷರು 1ನೇ ಕಾಂಪೋನೆಂಟ್ ಇಂದ ಇರ್ತೈತಿ. ಅದಕ್ಕೆ P1. ಸೊ ಅವ್ನು ಬಿಟ್ಬಿಡ್ರಿ. ಇದಷ್ಟೇ ನೋಡ್ರಿ. ಒಂದು ಯಾವುದು x1 x2 ಮಿಕ್ಸ್ ಮಾಡಿ ಒಂದು ಸೊಲ್ಯೂಷನ್ ಮಾಡ್ಯಾರ, ಅದು ರಾಡ್ಸ್ ಲಾ ಫಾಲೋ ಮಾಡೋದೈತಿ. ರಾಡ್ಸ್ ಫಾಲೋ ಮಾಡೋದೈದ್ರೆ ಅದು ಐಡಿಯಲ್ ಸೊಲ್ಯೂಷನ್. ಐಡಿಯಲ್ ಸೊಲ್ಯೂಷನ್ ಅಂದ್ರೆ x1 0 to 1 ನಡುವೆ ಇತ್ತಂದ್ರೆ 0 ಮತ್ತು 1 ನಡುವೆ ಇತ್ತಂದ್ರೆ x2 ಎಲ್ಲಿಂದ ಎಲ್ಲಿರ್ಬೇಕು? 0 ಇಂದ 1 ಇರಬೇಕು. ಸೊ 0 ಇಂದ 1. ಸೊ ದಿಸ್ ಇಸ್ ಕರೆಕ್ಟ್. ಅಂದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್. Next question. Vapor pressure of pure A under P0A is 100 torr. The moles is to Na2. Pressure is expressed in torr also. P0 be the 80 torr. NB the moles is to 3. Total vapor pressure of the mixture is very simple. Total vapor pressure of the mixture is A ಮತ್ತು B ಹಾಕಾರ A the vapor 1, A the pure vapor pressure 100, B the pure vapor pressure 80. ಇವೆರಡು ಮಿಕ್ಸ್ ಮಾಡಿ ಏನು ಸೊಲ್ಯೂಷನ್ ಮಾಡ್ತೀವಿ, ಆ ಸೊಲ್ಯೂಷನ್ ವೇಪರ್ ಪ್ರೆಷರ್ ಏನು ಅಂತ ಕೇಳಿ. ಸೊ P total is equals to PA plus PB. PA plus PB ಅಂದ್ರೆ ಇವೆರಡು ಆ್ಯಡ್ ಮಾಡೋದಲ್ಲ, ಅವು ಪ್ಯೂರ್ ಕಂಪೋನೆಂಟ್. ಬಟ್ ಎರಡು ಪ್ಯೂರ್ ಕಂಪೋನೆಂಟ್ ಅಂದ್ರೆ ಏನು? ಇದು ಬರೀ A ಇದ್ದಾಗ ಪ್ರೆಷರ್ ಅಂದ್ರೆ ಒಂದು ಕಂಟೈನರ್ನಾಗ ಬರೀ A ತಗೊಂಡ್ರೆ ಇಷ್ಟು ವೇಪರ್ ಪ್ರೆಷರ್ ಇರ್ತದೆ. ಬರೀ B ಅಷ್ಟು ಹಾಕಿದ್ರು, ಬೇರೆ ಏನಿಲ್ಲ, ಬರೀ B ಅಷ್ಟು ಹಾಕಿದ್ರೆ ಇಷ್ಟು ವೇಪರ್ ಪ್ರೆಷರ್ ಇರ್ತದೆ. ಎರಡೂ ಇದ್ದಾಗ ಎಷ್ಟು ವೇಪರ್ ಪ್ರೆಷರ್ ಇರ್ತೈತಿ ಅಂತ ಕೇಳಿದ್ರೆ, ಸೊ ನಾವು PA is equal to P0A into XA mole fraction plus P0B into mole fraction of B. ಇದನ್ನು ಅಪ್ಲೈ ಮಾಡಬೇಕು. ಆ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡ್ತೀನಿ ನಾನು. P0A ಕೊಟ್ಟಾರೆ ಎಷ್ಟು? 100 into XA mole fraction of A, number of moles of A divided by total number of moles. XA is equals to Na divided by Na plus Nb. So Na is 2 divided by Na plus Nb. 2 plus 3 5. So 2 divided by 5. 2 by 5 XA plus P0B is 80 into XB. XB ಅಂದ್ರೆ ಏನು? XB ಅಂದ್ರೆ Nb divided by Na plus Nb. So Nb is 3 divided by 5. So 3 divided by 5. ಮಾಡಿಬಿಟ್ರೆ ನಂಗೆ P total ಬಂತು. So 100 into 2 is 200. 200 divided by 5 plus 83 is 240 divided by 5. So ಎಷ್ಟು ಆಯ್ತು? 440 divided by 5. 5 1s 5 8s 40 ಮತ್ತೆ ಇಲ್ಲಿ 40 ಬಂತು 88 torr will be the pressure, total pressure, solution of total pressure 88 torr ಇರ್ತೈತಿ. ಸೊ ಯಾವುದು? ಆಪ್ಷನ್ ಡಿ. ಓಕೆ, ನಾನು ಅದು ರೆಕಾರ್ಡ್ ಆಗತ್ತಿತ್ತು ಇನ್ನೂ ಚೆಕ್ ಮಾಡತ್ತೀನಿ, ಬಿಕಾಸ್ ಮೊಬೈಲ್ ಚಾರ್ಜ್ ಕಡಿಮೆ ಐತಿ. ನಾನು ನಮಗೆ ಹೇಳ್ಕೊಂತ ಹೋಗ್ಬೇಕು, ಅದು ಚಾರ್ಜ್ ಮುಗಿದು ಸ್ವಿಚ್ ಆಫ್ ಆತಂದ್ರೆ ಮತ್ತೆ ಐ ಹ್ಯಾವ್ ಟು ರೆಕಾರ್ಡ್ ಆಲ್ ದ ಥಿಂಗ್ಸ್ ಅಗೇನ್. ಸೊ ಅದು ಹಂಗೆ ಆಗಬಾರ್ದು. ಸೊ ಒಂದು ಚೆಕ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ಪ್ರಾಬ್ಲಮ್. ಇವು ಸಿಂಪಲ್ ಪ್ರಾಬ್ಲಮ್ಸ್ ಅದಾವು. ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮೋಟಿಕ್ ಪ್ರೆಷರ್, ಇದರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ನೆಕ್ಸ್ಟ್ ವಿಡಿಯೋ. ಓಕೆ, ಈ ವಿಡಿಯೋ ನೆಕ್ಸ್ಟ್ ಕ್ವಶನ್ ಅಪೇರ್ ಆಗ್ತಿರ್ತದೆ. ಈಕ್ವಲ್ ಮಾಸಸ್ ಆಫ್ ಮೀಥೇನ್ ಆ್ಯಂಡ್ ಆಕ್ಸಿಜನ್
methane and oxygen are mixed in an empty container at 25 degrees Celsius. The fraction of the total pressure exerted by oxygen is, I repeat the question, equal masses of methane and oxygen. ಎಷ್ಟು ಮೀಥೇನ್ ಮಿಕ್ಸ್ ಮಾಡ್ಯಾರ ಅಷ್ಟ ಆಕ್ಸಿಜನ್, ಎಷ್ಟು ಮೀಥೇನ್ ತೊಗೊಂಡಾರ ಅಷ್ಟ ಆಕ್ಸಿಜನ್ ತಗೊಂಡು ಒಂದು ಸೊಲ್ಯೂಷನ್ ಮಾಡ್ಯಾರ. ಇದ್ರೊಳಗ ಆ ಒಂದು ಸೊಲ್ಯೂಷನ್ ಮಾಡ್ಯಾರ. ಸೊ ಟೋಟಲ್ ವೇಪರ್ ಪ್ರೆಷರ್ ಬರ್ತಿರ್ತದೆ, ಎಕ್ಸರ್ಟ್ ಮಾಡ್ತಿರ್ತದೆ, ಎರಡು ಸೇರಿ ಆಕ್ಸಿಜನ್ ಮೀಥೇನ್ ಸೇರಿ ಏನು ವೇಪರ್ ಪ್ರೆಷರ್ ಬರ್ತಿರ್ತದೆ. ಅದ್ರೊಳಗ ಆಕ್ಸಿಜನ್ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಕೇಳಿ, ದ ಫ್ರಾಕ್ಷನ್ ಆಫ್ ದ ಟೋಟಲ್ ಪ್ರೆಷರ್ ಎಕ್ಸರ್ಟೆಡ್ ಬೈ ಆಕ್ಸಿಜನ್. ಇಲ್ಲಿ ಟೋಟಲ್ ಏನು ವೇಪರ್ ಪ್ರೆಷರ್ ಬರಾಕತ್ತೈತಿ ಆ ವೇಪರ್ ಪ್ರೆಷರ್ ಒಳಗೆ ಆಕ್ಸಿಜನ್ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಕೇಳಿ. ಸೊ ನಮ್ಗೆ ಆಕ್ಸಿಜನ್ ಬೇಕು ಅಂದ್ರೆ ಏನು ಮಾಡ್ಬೇಕು ನಾನು, P0O2 into mole fraction of O2. ಆಕ್ಸಿಜನ್ ಎಷ್ಟು ಅದರೊಳಗೆ ಟೋಟಲ್ ವೇಪರ್ ಪ್ರೆಷರ್ ಒಳಗೆ ಆಕ್ಸಿಜನ್ ಎಷ್ಟು ಬೇಕು ಅಂದ್ರೆ ಆಕ್ಸಿಜನ್ ವೇಪರ್ ಪ್ರೆಷರ್, ಪ್ಯೂರ್ ವೇಪರ್ ಪ್ರೆಷರ್ ಇಂಟು ಏನು ಮೋಲ್ ಫ್ರಾಕ್ಷನ್ ಆಫ್ ಆಕ್ಸಿಜನ್ ಮಾಡಬೇಕು. ಓಕೆ, ಈಗ ನೋಡೋಣ ಮೋಲ್ ಫ್ರಾಕ್ಷನ್ ಮೊದಲು ಕ್ಯಾಲ್ಕುಲೇಟ್ ಮಾಡೋಣ. ಮೋಲ್ ಫ್ರಾಕ್ಷನ್ ಆಫ್ ಆಕ್ಸಿಜನ್ ಕ್ಯಾಲ್ಕುಲೇಟ್ ಮಾಡೋಣ. ಹೆಂಗೆ ಮಾಡೋದು, ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್. ಮೋಲಾರ್ ಮಾಸ್ ಎಷ್ಟು, ಆಕ್ಸಿಜನ್ 32 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್ ಗಿವನ್ ಮಾಸ್, ಆಕ್ಸಿಜನ್ ಗಿವನ್ ಮಾಸ್ ಡಿವೈಡ್ ಬೈ ಅದು ಮೋಲಾರ್ ಮಾಸ್ ಪ್ಲಸ್ ಟೋಟಲ್ ನಂಬರ್ ಆಫ್ ಮೋಲ್ಸ್. ಯಾವ್ದು ಟೋಟಲ್ ಅಂದ್ರೆ ಆಕ್ಸಿಜನ್ ಪ್ಲಸ್ ಮೀಥೇನ್. ಸೊ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಆಕ್ಸಿಜನ್ ಪ್ಲಸ್ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಮೀಥೇನ್. ಮೀಥೇನ್ is CH4. 12 plus 4 16. ಈಗ ಏನು ಅವ್ರು ಕಂಡೀಷನ್ ಕೊಟ್ಟಾರ ಅಂದ್ರೆ, ಏನು ಕಂಡೀಷನ್ ಕೊಟ್ಟಾರ ಅಂದ್ರೆ ಇದ್ರದ್ದು ಆಕ್ಸಿಜನ್ ಇದು ಮತ್ತು ಮೀಥೇನ್ ಇದು ಸೇಮ್ ಐತಂತೆ ಮಾಸ್. ಆಕ್ಸಿಜನ್ ಎಷ್ಟು ತೊಗೊಂಡಿವಿ, ಮೀಥೇನ್ ಅಷ್ಟು ತೊಗೊಂಡಿವಿ. ಸೊ ಏನು ಮಾಡ್ಬೋದು, W 1 ಗ್ರಾಮ್ ಅಂತ ತೊಗೊಂಡು, ಇದು 1 ಗ್ರಾಮ್ ಅಂತ ತೊಗೊಂಡ್ರೆ ಇದು 1 ಗ್ರಾಮ್, ಇದು 1 ಗ್ರಾಮ್. ನಂಗೆ ಮೋಲ್ ಫ್ರಾಕ್ಷನ್ ಆಫ್ ಆಕ್ಸಿಜನ್ ಸಿಕ್ತು ಅಂದ್ರೆ ಇದನ್ನ ಎದು ಕ್ಯಾಲ್ಕುಲೇಷನ್ ಮಾಡಕ್ಕೆ ಈ ಫಾರ್ಮುಲಾ ಆಕ್ಚುಲಿ ಇಲ್ಲಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲೇ ಇಲ್ಲ. ಈ ಫಾರ್ಮುಲಾ ಈ ಮೋಲ್ ಫ್ರಾಕ್ಷನ್ ಆಫ್ ಆಕ್ಸಿಜನ್ ಸಿಕ್ತಂದ್ರೆ ಟೋಟಲ್ ಮಿಕ್ಸ್ಚರ್ ಒಳಗೆ ಆಕ್ಸಿಜನ್ ಮತ್ತು ಮೀಥೇನ್ ಮಿಕ್ಸ್ಚರ್ ಒಳಗೆ ಆಕ್ಸಿಜನ್ ಇಷ್ಟ ಐತಿ ಅಂತ ನಂಗೆ ಗೊತ್ತಾಗ್ತಂದ್ರೆ ಆಕ್ಸಿಜನ್ ಇಂದ ಎಷ್ಟು ಪ್ರೆಷರ್ ಬರಾಕೈತಿ ಅನ್ನೋದು ಗೊತ್ತಾಗ್ತದೆ. ಟೋಟಲ್ ಆ ಮಿಕ್ಸ್ಚರ್ ಒಳಗೆ ಮೀಥೇನ್ ಆಕ್ಸಿಜನ್ ಎರಡು ಅದಾವ, ಆ ಮೀಥೇನ್ ಆಕ್ಸಿಜನ್ ಮಿಕ್ಸ್ಚರ್ ಒಳಗೆ ಆಕ್ಸಿಜನ್ ಎಷ್ಟು ಅಂತ ನಂಗೆ ಗೊತ್ತಾಗ್ಬಿಡ್ತಂದ್ರೆ ಆ ಆಕ್ಸಿಜನ್ ಇಂದ ಆ ಟೋಟಲ್ ಏನು ಪ್ರೆಷರ್ ಬರತ್ತೆ ಅದರೊಳಗೆ ಆಕ್ಸಿಜನ್ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಸರಳ ಹೇಳಿದ್ರೆ if I calculate mole fraction of oxygen I'll get the final answer. So ಇದು 1 divided by 32 divided by the LCM ತೊಗೊಂಡ್ರೆ ಇಲ್ಲಿ 32 16 2s are 32 2 ಇದು 1s are so 2 plus 1 is 3. So 1 by 32 divided by 3 by 32 32 cancel. 32 cancel ಆದರೆ ಏನಾಗ್ತಿದೆ 1 by 3. ಸೊ ಟೋಟಲ್ ಮಿಕ್ಸರ್ ಒಳಗೆ ಆಕ್ಸಿಜನ್ ಮೋಲ್ ಫ್ರಾಕ್ಷನ್ 1 by 3. ಟೋಟಲ್ ಆಕ್ಸಿಜನ್ ಮತ್ತು ಮೀಥೇನ್ ಏನು ಆ್ಯಡ್ ಮಾಡ್ಯಾರ ಮಿಕ್ಸ್ ಮಾಡಿ ಏನು ಸೊಲ್ಯೂಷನ್ ಮಾಡ್ಯಾರ ಅದರ ಆಕ್ಸಿಜನ್ ಎಷ್ಟೈತಿ 1 by 3 ಐತಿ ಅಂದ್ರೆ 33% ಆಯ್ತು. ಇನ್ನು ಉಳಿದಿದ್ದೆಲ್ಲ ಮೀಥೇನ್ ಇರ್ತೈತಿ. ಸೊ ಇಷ್ಟು ಆಕ್ಸಿಜನ್ ಐತೆ ಅಂದ್ರೆ ಏನು ಟೋಟಲ್ ಪ್ರೆಷರ್ ಬರತೈತೆ ಆ ಟೋಟಲ್ ಪ್ರೆಷರ್ ಒಳಗೆ ಇಷ್ಟು ಪ್ರೆಷರ್ ಆಕ್ಸಿಜನ್ ಇರುತ್ತೆ, ಇಷ್ಟು ಪ್ರೆಷರ್ ಆಕ್ಸಿಜನ್ ಇರುತ್ತೆ. ಅದನ್ನ ಕೇಳ್ಯಾರ ಅವರು, ಎಷ್ಟು ಆಕ್ಸಿಜನ್ ಇರುತ್ತೆ ಅಂತ ಕೇಳ್ಯಾರ. ಇಷ್ಟು 1/3 ಆಕ್ಸಿಜನ್ ಇಂದ ಬಂದಿರೋ ಪ್ರೆಷರ್ ಇರ್ತೈತೆ. ಸೊ ಇಷ್ಟು ಆಕ್ಸಿಜನ್ ಇರುತ್ತೆ. ಸೊ ಎಷ್ಟು, ಆಪ್ಷನ್ ಸಿ 1 by 3. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇನ್ನೊಂದು ಕ್ವಶನ್ ನೋಡೋಣ ಇದ್ರೊಳಗೆ. ಚೆಕ್ ಅಗೇನ್. ಎಷ್ಟು ಕ್ವಶನ್ ಅದು ಅಂದ್ರೆ ನೋಡ್ತೀನಿ ಒಮ್ಮೆ. ಓಕೆ, ಇನ್ನೊಂದು ಕ್ವಶನ್ ಮಾಡೋಣ ಅಂತ. ಇದು ಸಿಂಪಲ್ ಐತಿ. ಆ ಕ್ವಶನ್ ಈಗ ಅಪಿಯರ್ ಆಗ್ತಿರ್ತೈತಿ ಎಲ್ಲ. In a mixture of A and B, components show negative deviation when. In a mixture of A and B, components show
ನೆಗೆಟಿವ್ ಡಿವಿಯೇಷನ್ ವೆನ್ ಆಪ್ಷನ್ ಎ ಇಸ್ ಕರೆಕ್ಟ್. AB interaction is stronger than AA and BB. ಈಗ A ಮತ್ತು B ಮಿಕ್ಸ್ ಮಾಡಕತ್ತೀವಿ. ಮಿಕ್ಸ್ ಮಾಡೋಕ್ಕಿಂತ ಮೊದಲ ಎದು ಒಂದು ಫೋರ್ಸ್ ಇರ್ತೈತಿ, ಬಿದು ಒಂದು ಫೋರ್ಸ್ ಇರ್ತೈತಿ. ಅಂದರೆ A ಮಾಲಿಕ್ಯೂಲ್ ಮತ್ತು A ಮಾಲಿಕ್ಯೂಲ್ ನೋಡೋ ಒಂದು ಫೋರ್ಸ್ ಇರ್ತೈತಿ, B ಮತ್ತು B ನೋಡೋ ಒಂದು ಫೋರ್ಸ್ ಇರ್ತೈತಿ. ಮಿಕ್ಸ್ ಮಾಡೋಕ್ಕಿಂತ ಮೊದಲ ಮಿಕ್ಸ್ ಮಾಡಿದ ಮೇಲೆ A ಮತ್ತು B ನಡು ಫೋರ್ಸ್ ಮೊದಲೆಷ್ಟು ಇದು ನಡು ಇತ್ತಲ್ಲ ಅದಕ್ಕೆ ನಾನು ಜಾಸ್ತಿ ಇರ್ತೈತಿ. ಮಿಕ್ಸ್ ಮಾಡೋಕ್ಕಿಂತ ಮೊದಲು ಆ ಕಂಪೋನೆಂಟ್ಸ್ ನೋಡು ಏನು ಫೋರ್ಸ್ ಇತ್ತು ಅದಕ್ಕಿಂತ ಜಾಸ್ತಿ ಫೋರ್ಸ್ ಇದ್ರಾಗೈತೆ ಎ ಮತ್ತು ಬಿ ನೋಡು. ಫೋರ್ಸ್ ಜಾಸ್ತಿ ಆತಂದ್ರೆ ಮೊದಲು ಅವು ದೂರ ಇದ್ವು, ಈ ಫೋರ್ಸ್ ಜಾಸ್ತಿ ಆತಂದ್ರೆ ಇನ್ನೂ ಹತ್ರ ಬರ್ತಾವೆ. ಮಾಲಿಕ್ಯೂಲ್ಸ್ ದೂರ ಇದ್ದಿದ್ದು ಹತ್ರ ಬಂದು ಅಂದ್ರೆ ಇವು ಎಷ್ಟು ವೇಪರ್ ಪ್ರೆಷರನ್ನು ಎಕ್ಸರ್ಟ್ ಮಾಡ್ತಿದ್ವು, ಇವು ಇದಕ್ಕಿಂತ ಕಡಿಮೆ ಮಾಡ್ತಾವೆ. ಹತ್ರ ಬಂದ್ಕೊಳ್ಳಿ ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ. ಇದಕ್ಕೆ ಈ ಮಾಲಿಕ್ಯೂಲ್ಸ್ ದೂರ ಅದಾವ ಅಂದ್ರೆ ಅವು ಈಸಿಲಿ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಿ ಹೋಗ್ಬಿಡ್ತಾವೆ. ಈಗ ಅವು ದೂರದ ಹತ್ರ ಬಂದಾವ ಅಂದ್ರೆ ಪ್ರೆಷರ್ ವೇಪರ್ ಆಗಿ ಕನ್ವರ್ಟ್ ಮಾಡೋದು ಈಸಿ ಅಲ್ಲ, ಲಿಕ್ವಿಡ್ ಆಗಿ ಉಳ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾವೆ ಅವು. ಸೊ ದೂರದಿಂದ ಹತ್ರ ಬಂದಾವ, ಗ್ಯಾಸಸ್ ಪಾರ್ಟಿಕಲ್ಸ್ ದೂರ ಇರ್ತಾವೆ, ಲಿಕ್ವಿಡ್ ಹತ್ರ ಇರ್ತಾವೆ. ಸೊ ಹತ್ರ ಬಂದಾವು ಅಂದ್ರೆ ಈಸಿಲಿ ವೇಪರ್ ಆಗಂಗಿಲ್ಲ ಅಂದ್ರೆ ವೇಪರ್ ಪ್ರೆಷರ್ ಕಡಿಮೆ ಅಂದ್ರೆ ನೆಗೆಟಿವ್ ಡಿವಿಯೇಷನ್. ವಾಟ್ ಈಸ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರಾಲ್ಡ್ಸ್ ಲಾ? ದ್ಯಾಟ್ ವಿಚ್ ಶೋಸ್ ಲೆಸ್ ವೇಪರ್ ಪ್ರೆಷರ್ as compared to as predicted by Raoult's law. ಏನು ಹೇಳ್ತಾ ಅದಕ್ಕೆ ನಾನು ಕಡಿಮೆ ವೇಪರ್ ಪ್ರೆಷರ್ ತೋರಿಸಿದ್ರೆ ಅದು ನೆಗೆಟಿವ್ ಡಿವಿಯೇಷನ್. ಸೊ ಈ ನೆಗೆಟಿವ್ ಡಿವಿಯೇಷನ್ ಬಗ್ಗೆ ಮಾತಾಡಕತ್ತಾರ ಅಂದ್ರೆ ಇದ್ರ ಬಗ್ಗೆ ಏನು ವೇಪರ್ ಪ್ರೆಷರು ರಾಲ್ಡ್ಸ್ ಲಾ ಪ್ರಕಾರ ಏನು ಬರಬೇಕು ಅದಕ್ಕಿಂತ ಕಡಿಮೆ ಬರಬೇಕು. ಅದಕ್ಕಿಂತ ಕಡಿಮೆ ಅಂದ್ರೆ ಅವು ಮೊದಲ ದೂರ ಇದ್ದು ಈಗ ಹತ್ರ ಬಂದು ಹತ್ರ ಬಂದು ಅಂದ್ರೆ ಮಿಕ್ಸ್ ಮಾಡಿದ್ಮೇಲೆ ಫೋರ್ಸ್ ಜಾಸ್ತಿ ಆಗ್ಬೇಕು. ಅಂದ್ರೆ AB force should be greater than AA and BB. So option A, AB interaction is stronger than AA and BB interaction. Option A is correct. So in this video we solved some questions on Raoult's law, ideal and non-ideal solution. ಆಮೇಲೆ ಸ್ವಲ್ಪ ವೇಪರ್ ಪ್ರೆಷರ್ ಬಗ್ಗೆ ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಸೊಲ್ಯೂಷನ್ಸ್ ಚಾಪ್ಟರ್ ನಾನು ಸ್ಟಾರ್ಟ್ ಮಾಡೀನಿ, 2 ವಿಡಿಯೋ ಅದು ಈಗ ಮುಂದಿನ ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ಈ ಸೋರ್ಸ್ ರೆಫರ್ ಮಾಡಿರಿ, ಬೇರೆ ಯಾವ್ದಾದ್ರು ಸೋರ್ಸ್ ರೆಫರ್ ಮಾಡಿರಿ. ಫಸ್ಟ್ ಥಿಂಗ್ ಯು ಡು ಇಸ್ ಥಿಯರಿ ಪರ್ಫೆಕ್ಟ್ ಮಾಡಬೇಕು. ಥಿಯರಿ ಪರ್ಫೆಕ್ಟ್ ಮಾಡಿ ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನೀವು ನಿಮ್ಮ ಓನ್ನಾಗೂ ಭಾಳಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿರಿ, ನನ್ನ ಪ್ರಾಬ್ಲಮ್ಸ್ ಯೂಸ್ ಮಾಡ್ಕೋರಿ. ನೀವು ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ತೀರಿ ಅವಾಗ ಏನು ಡಿಫಿಕಲ್ಟೀಸ್ ಬಂದರೆ ಯು ಕ್ಯಾನ್ ಕಾಲ್ ಆ್ಯಂಡ್ ಆಸ್ಕ್ ಮಿ. ಥ್ಯಾಂಕ್ ಯು.